ಪೋಷಕರಿಗೂ ಕೂಡ ಎಚ್ಚರ ವಹಿಸಿಕೊಳ್ಬೇಕಾಗಿರುವಂತಹ ಒಂದು ಸುದ್ದಿ. 828 ವಿದ್ಯಾರ್ಥಿಗಳಲ್ಲಿ HIV ಸೋಂಕು ಪತ್ತೆಯಾಗಿರುವುದು, ಏಡ್ಸ್ ಬರಕ್ಕೆ ಕಾರಣ ಆಗಿರುವುದು ಡ್ರಗ್ಸ್ ಅಂತ ಹೇಳ್ತಾ ಇದ್ದಾರೆ. ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅರುಣ್ ಬಡ್ಗೇರ್ ಮತ್ತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಬಟ್ ಈ ಬಾರಿ ಪೋಷಕರಿಗೂ ಕೂಡ ಅಷ್ಟೇ ಎಚ್ಚರ ವಹಿಸಿಕೊಳ್ಬೇಕಾಗಿರುವಂಥ ಒಂದು ಸುದ್ದಿ. ಜೊತೆಗೆ ಕಾಲೇಜಿಗೆ ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳು ಅಥವಾ ಸ್ಕೂಲ್ನಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ನಗರ ಪ್ರದೇಶಗಳಲ್ಲಿ ಯಾವ ಮಟ್ಟಕ್ಕೆ ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ, ವಿದ್ಯಾರ್ಥಿಗಳು ದಾರಿ ತಪ್ಪುತ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅನೇಕ ಕಡೆಗಳಲ್ಲಿ ನಿಮ್ಮ ಪೋಷಕರಿಗೆ ಗೊತ್ತಾಗ್ಲಿಕ್ಕಿಲ್ಲ ಈ ಥರ ನಮ್ಮ ಮಕ್ಕಳು ಮಾಡ್ಕೊಂಡಿರ್ತಾರೆ ಅಂತೇಳಿ. ಅನೇಕ ಮಕ್ಕಳು ಮಾಡ್ದೇನೂ ಇರಬಹುದು, ಮಾಡ್ತಾನೂ ಇರಬಹುದು. ನೀವೊಂದು ಸ್ವಲ್ಪ ಎಚ್ಚರವನ್ನು ವಹಿಸೋದು ಅಗತ್ಯತೆ. ಇಲ್ಲಾಂದರೆ ಜೀವನ ಪರ್ಯಂತವಾಗಿ ಅನುಭವಿಸಬೇಕಾಗತ್ತೆ. ಯಾಕೆ ಅಂತಂದರೆ ಈಶಾನ್ಯ ರಾಜ್ಯ ತ್ರಿಪುರಾದಲ್ಲಿ ಒಂದು ಶಾಕಿಂಗ್ ಸಂಗತಿ ಈಗ ಬಯಲಾಗ್ತಾ ಇದೆ. ಈ ಶಾಕಿಂಗ್ ಸಂಗತಿ ಕೇಳಿಬಿಟ್ರೆ ಒಂಥರ ಭಯ ಆಗಿ ಹೋಗ್ಬಿಡುತ್ತೆ. ಈ ಪರಿಸ್ಥಿತಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಆಗ್ತಾ ಇದೆಯಾ ಅಂತ ಹೇಳಿ. ನಾವೆಲ್ಲ ಸಾಮಾನ್ಯವಾಗಿ ಕಾಲೇಜ್ಗಳಿಗೆ, ಯೂನಿವರ್ಸಿಟಿಗಳಿಗೆ ಹೋಗಬೇಕು ಅಂತಂದರೆ ಓದಕ್ಕೆ ಹೋಗ್ತಾ ಇದ್ವಿ, ಜೀವನವನ್ನು ರೂಪಿಸ್ಕೊಳ್ಬೇಕು, ಬದಲಾವಣೆ ಮಾಡ್ಕೊಳ್ಬೇಕು, ಏನೇನೋ ಆಸೆಗಳು, ಏನೇನೋ ಕನಸುಗಳು ಇರುತ್ತೆ, ಹೊಸ ಹೆಜ್ಜೆಯನ್ನು ಇಡಬೇಕು ಜೀವನದಲ್ಲಿ. ವಿದ್ಯಾಭ್ಯಾಸವನ್ನು ಕಲಿತ ನಂತರ ಅವನನ್ನು ಎಜುಕೇಟೆಡ್ ಕರೀತಾರೆ. ಆದರೆ ಮಾಡ್ತಾ ಇರೋದೇನು ಕಾಲೇಜ್ಗಳಲ್ಲಿ ಕೆಲವೇ ದಿನಗಳ ಅಂತರದಲ್ಲಿ ಆಗಿರೋದು. ಇದು ತ್ರಿಪುರಾದಲ್ಲಿರುವಂಥ ಸ್ಟೋರಿಯನ್ನು ಹೇಳ್ತಾ ಇದ್ದೀನಿ ನಿಮಗೆ. ಒಟ್ಟು 828 ವಿದ್ಯಾರ್ಥಿಗಳಲ್ಲಿ HIV ಸೋಂಕು ಪತ್ತೆಯಾಗಿರೋದು. ಇದರಲ್ಲಿ 47 ವಿದ್ಯಾರ್ಥಿಗಳು ಈಗಾಗಲೇ ಏಡ್ಸ್ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪು ಹೋಗಿದ್ದಾರೆ. ನಿಮಗೆಲ್ಲ HIV ಏಡ್ಸ್ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಅನಿಸುವಂಥದ್ದು ಅವರು ಲೈಂಗಿಕವಾಗಿ ಎಲ್ಲೋ ಒಂದು ಕಡೆಗೆ ಹೋಗಿದ್ರು, ಹಾಗಾಗಿನೇ ಈ ಪರಿಸ್ಥಿತಿ ಆಗಿದೆ ಅಂತ ಅಂದ್ಕೊಳ್ತೀರ. ಯಾರದ್ರ ಜೊತೆಗೆ ಮಲ್ಕೊಂಡಿರಬಹುದು ಅಂತ ಹೇಳಿ. ಬಟ್ ಹಂಗಲ್ಲ. ಏಡ್ಸ್ ಕೇವಲ ನೀವು ಲೈಂಗಿಕ ಸಂಪರ್ಕವನ್ನು ಹೊಂದೋದ್ರಿಂದ ಬರುತ್ತೆ ಅನ್ನೋದಲ್ಲ. ಲೈಂಗಿಕ ಸಂಪರ್ಕನೂ ಒಂದು ದಾರಿ, ಅದಕ್ಕೆ ಮಾರ್ಗ ಏಡ್ಸ್ ಬರೋದಕ್ಕೆ. ಬಟ್ ಈ ಕಥೆಯನ್ನು ಕೇಳಿಬಿಟ್ರೆ ನಾವೆಲ್ಲ ಪೇರೆಂಟ್ಸ್ಗಳಾಗಿ ನಮ್ಮ ಮಕ್ಕಳ ಮುಂದಿನ ಫ್ಯೂಚರ್ ಬಗ್ಗೆ ನೋಡಿದಾಗ ಬಹಳ ಆತಂಕ ಆಗುತ್ತೆ. ಹಾಗಾಗಿನೇ ನಾವೆಲ್ಲ ಎಚ್ಚರ ವಹಿಸಬೇಕಾಗಿರೋದ್ರಿಂದ ಈ ಸುದ್ದಿಯನ್ನು ಮುಂದೆ ತರ್ತಾ ಇದ್ದೀನಿ. ತ್ರಿಪುರಾ ರಾಜ್ಯದ ಏಡ್ಸ್ ನಿಯಂತ್ರಣ ಸೊಸೈಟಿಯ ಹಿರಿಯ ಅಧಿಕಾರಿಗಳು ಈಗ ಒಂದಿಷ್ಟು ಮಾಹಿತಿ ಕೊಡ್ತಾ ಇದ್ದಾರೆ. ಇವರೆಗೂ ಒಟ್ಟು ಆ ರಾಜ್ಯದಲ್ಲಿ 828 ವಿದ್ಯಾರ್ಥಿಗಳು HIV ಸೋಂಕಿಗೆ ತುತ್ತಾಗಿದ್ದಾರೆ. ವಿದ್ಯಾರ್ಥಿಗಳು, ಐ ರಿಪೀಟ್, ವಿದ್ಯಾರ್ಥಿಗಳು. ಇದರಲ್ಲಿ 572 ವಿದ್ಯಾರ್ಥಿಗಳು ಇನ್ನೂ ಬದುಕಿದ್ದಾರೆ. 47 ವಿದ್ಯಾರ್ಥಿಗಳು ಜೀವನವನ್ನು ಕಟ್ಕೊಳ್ಬೇಕಾದಂಥವರು ಏಡ್ಸ್ ವೈರಸ್ ಆರ್ಭಟಕ್ಕೆ ಸಾವನ್ನಪ್ಪಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬಹುತೇಕ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ದೇಶದ ಹಲವು ಪ್ರಾಂತ್ಯಗಳಲ್ಲಿರುವಂಥ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಇವರು ಹೋಗಿ ಬಂದಿದ್ದಾರೆ. ಬಟ್ ಯಾಕೆ ಬಂತು ಇವರಿಗೆ ಏಡ್ಸ್, HIV ಅನ್ನೋದು ಬರೋ ಕಾರಣ ಏನಿಲ್ಲ? ಏಡ್ಸ್ ಹರಡಲು ಇಲ್ಲಿ ಲೈಂಗಿಕ ಸಂಪರ್ಕ ದಾರಿ ಆಗಿಲ್ಲ. ಇವರು ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಕ್ಕೆ ಹೋಗಿದ್ದಾರೆ, ಕರೆಕ್ಟು. ಬಟ್ ಅತಿ ಹೆಚ್ಚಾಗಿ ಇವರಿಗೆ 90% ಇವರಿಗೆ ಏಡ್ಸ್ ಬರೋಕ್ಕೆ ಕಾರಣ ಆಗಿರೋದು ಡ್ರಗ್ಸ್ ಅಂತ ಹೇಳ್ತಾ ಇದ್ದಾರೆ. ಅರೆ, ಡ್ರಗ್ಸಿಗೂ ಏಡ್ಸಿಗೂ ಹೆಂಗ್ರಿ ಸಂಬಂಧ ಅಂತ ನಿಮ್ಮನ್ನು ಕಾಡ್ತಾ ಇರುತ್ತೆ. ಅದಕ್ಕೆ ಉತ್ತರ ಹೇಳ್ತೀನಿ. ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ನನ್ನ ಮಗ ಹಂಗಲ್ಲ, ನನ್ನ ಮಗಳು ಹಂಗಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಒಂಚೂರು ಕಣ್ಣು ಹಾಯಿಸಿ. ದುಡಿಯೋದು, ಅವ್ರಿಗೆ ಮನೆ ಮಾಡಿಡೋದು, ಆಸ್ತಿ ಮಾಡಿಡೋದು ಎಲ್ಲವೂ ಇದ್ದಿದೆ. ಜೀವನನೇ ಇಲ್ಲ ಅಂದಮೇಲೆ ಅದನ್ನು ಮಾಡಿ ಏನು ಪ್ರಯೋಜನ? ಆಮೇಲೆ ಜೀವನ ಪರ್ಯಂತ ಕೊರಗಬೇಕಾಗುತ್ತೆ. ಹಾಗಾಗಿ ಒಂದಿಷ್ಟು ಗಮನವನ್ನು ಹರಿಸಿ, ಒಂದಿಷ್ಟು ಗಮನವನ್ನು. ಯಾಕೆ ಅಂತ ಹೇಳ್ಬಿಡ್ತೀನಿ ನೋಡಿ. ತ್ರಿಪುರಾ ರಾಜ್ಯದ 220 ಶಾಲೆಗಳು ಹಾಗೂ 24 ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ಇಂಜೆಕ್ಷನ್ ಮೂಲಕ ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳೋದು ಪತ್ತೆಯಾಗಿದೆ ಅಂತ ತ್ರಿಪುರಾದ ಏಡ್ಸ್ ನಿಯಂತ್ರಣ ಸೊಸೈಟಿ ಮತ್ತು HIV ಸೋಂಕು ಹರಡಲು ಇದು ಕೂಡ ಕಾರಣ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸ್ಪೆಷಲಿ ನನಗೆ ಆತಂಕ ಇರೋದು ಬೆಂಗಳೂರಿನ ಭಾಗದಲ್ಲಿ. ಗೊತ್ತಿಲ್ಲ ಯಾವ್ಯಾವ ವಿದ್ಯಾರ್ಥಿಗಳು ಏನೇನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂಥೇಳಿ, ಏನಾಗಿರಬಹುದು ಅಂತ ಹೇಳಿ. ಯಾಕೆ ಅಂತ ಅಂದರೆ ರೀಸನ್ ಮಾದಕ ವಸ್ತು. ಅದನ್ನು ನೇರವಾಗಿ ಕೈಯಲ್ಲಿರುವಂಥ ರಕ್ತನಾಳಗಳಿಗೆ ಇಂಜೆಕ್ಟ್ ಮಾಡ್ಕೊಳ್ತಾರೆ. ಒಬ್ಬರು ಒಂದೇ ಸಿರಿಂಜನ್ನು ಬಳಕೆ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಅದನ್ನೇ ಬಳಕೆ ಮಾಡ್ಕೊಂಡಿರೋರೆ ಎಲ್ಲರೂ ಕೂಡ ಬಳಕೆ ಮಾಡ್ಕೊಂಡು ಆರೋ ಪರಿಣಾಮ ಇದು. ಮಾದಕ ವಸ್ತು ಅನ್ನುವಂಥದ್ದು ಹೇಗೆ ವಿದ್ಯಾರ್ಥಿಗಳನ್ನು ಹಾಳು ಮಾಡ್ತಾ ಇದೆ, ವಿದ್ಯಾರ್ಥಿಗಳ ಜೀವನವನ್ನೇ ಹಾಳು ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು
ಸೊ ಈ ಸಂಬಂಧ ಈಗ ಏನು ಮಾಡ್ತಾ ಇದ್ದಾರೆ, ತ್ರಿಪುರಾ ರಾಜ್ಯಾದ್ಯಂತ ಸುಮಾರು 164 ಆರೋಗ್ಯ ಸಂಸ್ಥೆಗಳ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ, ಸಮಗ್ರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಹೊರಗೆ ಬರಬೇಕಾಗಿದೆ. ಈಗ ಜಸ್ಟ್ ಸ್ಯಾಂಪಲ್ 828, ಇನ್ನೂ ಎಷ್ಟು ವಿದ್ಯಾರ್ಥಿಗಳಿಗೆ ಈ ಪರಿಸ್ಥಿತಿ ಇರ್ಬೋದು ಅಂತ ಒಂದು ಆತಂಕ ಇದೆ. ಎಸ್ಪೆಷಲಿ ಬೆಂಗಳೂರಿನಲ್ಲಿರುವಂಥ ಪೊಲೀಸರಿಗೆ ನನಗೆ ಒಂದೇ ಒಂದು ಕಳಕಳಿ ನಿಮ್ಮ ಹತ್ರ, ದಯವಿಟ್ಟು ನಿಮ್ಮ ಪೋಸ್ಟಿಂಗು, ನೀವು ದುಡ್ಡು ಮಾಡೋದು, ಯಾರ್ದೋ ಕೇಳ್ಕೊಂಡ್ಬಿಟ್ಟು ನೀವು ಯಾವುದೋ ಪೊಲೀಸ್ ಸ್ಟೇಷನಿಗೆ ಹಾಕ್ಸ್ಕೊಂಡು ಬರೋದು, ಇವೆಲ್ಲವೂ ಕೂಡ ಒಂದು ಕಡೆಗಿರಲಿ. ಬಟ್ ನೀವು ಬೇರೆ ಏನು ಮಾಡ್ತಿರೋ ಬಿಡ್ತಿರೋ, ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಈ ಡ್ರಗ್ಸ್ಗಳು ಇವೆಲ್ಲವನ್ನು ಕಡಿವಾಣ ಹಾಕುವಂಥ ಕೆಲಸ ನೀವು ಹಾಕದೇ ಇದ್ದರೆ ನಾಳೆ ನಿಮ್ಮ ಮಕ್ಕಳು ಕೂಡ, ಅನೇಕ ಪೊಲೀಸ್ ಆಫೀಸರ್ ಮಕ್ಕಳಿಗಾಗಲೇ ತುತ್ತಾಗಿ ಹೋಗಿದ್ದಾರೆ, ಅನೇಕ ವರದಿಗಳಿದ್ದಾವೆ, ನಿಮಗೂ ಕೂಡ ಗೊತ್ತಿರುತ್ತೆ. ದಯವಿಟ್ಟು ಪೊಲೀಸರಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಕಾರಣ ಮುಂದಿನ ಪೀಳಿಗೆ ಈ ಪರಿಸ್ಥಿತಿಗೆ ಹೋಗಬಾರ್ದು ಅಂತ. ಯಾಕಂದರೆ ಏಡ್ಸನ್ನು ನಾವು ನಿಯಂತ್ರಿಸಬೇಕು, ಅದನ್ನು ಮೆಟ್ಟಿ ನಿಲ್ಲಬೇಕು ಅಂತ ನಾವು ದೊಡ್ಡ ದೊಡ್ಡ ಜಾಗೃತಿ ಅಭಿಯಾನಗಳನ್ನೆಲ್ಲ ಕೇಳಿದ್ದೀವಿ, ಮಾಡಿದ್ದೀವಿ. ಆದರೆ ಇಲ್ಲಿ ಈ ರೀತಿಯಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಸಾವನ್ನಪ್ಪಿರುವಂಥ ಮಕ್ಕಳು ಮತ್ತು ಏಡ್ಸ್ಗೆ ಗುರಿಯಾಗಿರುವಂಥ ಎಲ್ಲ ಮಕ್ಕಳು ಕೂಡ ಶ್ರೀಮಂತರ ಮನೆ ಮಕ್ಕಳೇ. ಐ ರಿಪೀಟ್, ಶ್ರೀಮಂತರ ಮನೆ ಮಕ್ಕಳು. ಏಡ್ಸ್ ಸೋಂಕಿಗೆ ಏನು ತುತ್ತಾಗಿದ್ದಾರೆ ವಿದ್ಯಾರ್ಥಿಗಳ ಪೈಕಿ ಬಹುತೇಕರು ಶ್ರೀಮಂತರ ಮಕ್ಕಳು, ಶ್ರೀಮಂತರ ಮನೆ ಮಕ್ಕಳು. ಈ ವಿದ್ಯಾರ್ಥಿಗಳ ಪೋಷಕರು ಸ್ಥಿತಿವಂತರಿದ್ದಾರೆ, ಎಲ್ಲ ಇದೆ ಅವ್ರ ಹತ್ರ, ಅವ್ರ ಪಾಡಿಗೆ ಅವ್ರು ದುಡಿತಾರೆ. ಮಕ್ಕಳು ಮನೆಗಳಲ್ಲಿ ತಂದೆ ತಾಯಿ ಇಬ್ಬರು ಕೂಡ ಸರ್ಕಾರಿ ನೌಕರಿಗಳು ಇರುವಂಥವ್ರಿದ್ದಾರೆ. ಪೋಷಕರು ತಮ್ಮ ಮಕ್ಕಳಿಗೆ ಸಾಕಷ್ಟು ಹಣ ಕೊಡ್ತಾ ಇದ್ದಾರೆ, ಅವ್ರಿಗೆ ಬೇಕಾಗಿರುವಂಥ ಎಲ್ಲವನ್ನ ಕೂಡ ಕೊಡಿಸ್ತಾರೆ, ಅವರ ಆಸೆಗಳನ್ನು ಈಡೇರಿಸ್ತಾರೆ. ಮುದ್ದಿನ ಮಗ, ಮುದ್ದಿನ ಮಗಳು ಅಂತ ಹೇಳ್ಬಿಟ್ಟು ಕೇಳಿದ್ದೆಲ್ಲ ಕೊಡುವಂಥದ್ದು, ಕಾಸು ಕೊಡ್ತಾ ಇರೋದು, ಇವೆಲ್ಲ ಮಾಡಿದ್ರೆ ಕೆಲವು ಮಕ್ಕಳು ಅದನ್ನು ಒಳ್ಳೆಯದಕ್ಕೆ ಬಳಕೆ ಮಾಡೋರು ಇದ್ದಾರೆ, ಕೆಲವು ಮಕ್ಕಳು ಈ ಥರ ದುಷ್ಟ ಚಟಗಳಿಗೆ ಹೋಗಿ ಆಮೇಲೆ ನಿಮ್ಮನ್ನು ನೀವೇ ಕೊರಗ್ತೀರಾ, ನಿಮ್ಮನ್ನು ನೀವೇ ಹಿಡಿ ಶಾಪ ಹಾಕ್ಕೊಳ್ತೀರಾ ತಂದೆ ತಾಯಿಗಳು. ಯಾಕಾದರೂ ಕೊಟ್ಟೆ ಅವನಿಗೆ ದುಡ್ಡು ಅಂತ ಹೇಳಿ, ನನ್ನಿಂದಾನೇ ಅವನು ಹಾಳಾಗೋದ ಅಂತ ಹೇಳಿ. ಇಲ್ಲ ಅಮ್ಮ ಬೈತಾ ಇರ್ತಾಳೆ, ನಿಮ್ಮಿಂದ ಹಾಳಾಗೋದ ಅಂತೇಳಿ ತಂದೆಗೆ ಬೈತಾ ಇರೋದು, ಇಲ್ಲ ತಂದೆ ಬೈತಿರ್ತಾರೆ, ನಿನ್ನಿಂದಾನೇ ಹಾಳಾಗೋದ ಅವನು ಅಂಥೇಳಿ. ಸೊ ಹಾಗಾಗಿ ಆಸೆಗಳನ್ನು ಈಡೇರಿಸಿ, ಬಟ್ ಬೇಕು ಬೇಡಗಳಿಗೆ ಒಂದಿಷ್ಟು ಲಿಮಿಟೇಷನ್ ಹಾಕಿ, ಕೇಳಿದಾಗೆಲ್ಲ ಕಾಸು ಕೊಡುವಂಥ ಪರಿಸ್ಥಿತಿಗೆ ಹೋಗಬೇಡಿ. ಮಕ್ಕಳ ಕೈನಲ್ಲಿ ಸಾಕಷ್ಟು ಹಣ ಓಡಾಡೋ ಕಾರಣಕ್ಕಾಗಿಯೇ ಒಳ್ಳೆಯದಕ್ಕೆ ಬಳಸದೇನೆ ಡ್ರಗ್ಸ್ ಚಟಕ್ಕೆ ದಾಸರಾಗ್ತಾ ಇದ್ದಾರೆ. ತ್ರಿಪುರಾದ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಾಳೆ ನನಗೆ ಆತಂಕ ಇರೋದು ಸ್ಪೆಷಲಿ ಬೆಂಗಳೂರು, ಆಮೇಲೆ ರಾಜ್ಯದ ಹಲವು ನಗರ ಪ್ರದೇಶಗಳು ಲೈಕ್ ಮಂಗಳೂರು, ಕಲಬುರಗಿ ಕಡೆಗೆ, ಲೈಕ್ ಹುಬ್ಬಳ್ಳಿ ಕಡೆಗೆ, ಮೈಸೂರು ಕಡೆಗೆ ಇನ್ನೂ ಆ ಥರ ಕಾಣಿಸ್ಕೊಂಡಂಗಿಲ್ಲ. ಬಟ್ ಈ ಭಾಗಗಳಿದಾವಲ್ಲ, ನನಗೆ ಸ್ಪೆಷಲಿ ಬಹಳ ಆತಂಕ ಇದೆ. ಈ ನಗರ ಪ್ರದೇಶಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಲೇಬೇಕಾಗಿದೆ. ಇವೆಲ್ಲ ಎಕ್ಸಾಂಪಲ್ಸ್ಗಳು. ಈ ವಿದ್ಯಾರ್ಥಿಗಳು ಮಾದಕ ವಸ್ತುಗಳನ್ನು ತಮ್ಮ ರಕ್ತದ ನಾಳ ಏನಿದ್ದಾವೆ, ಇಲ್ಲಿ ನಿಮಗೆ ಗ್ರೀನ್ ವೆಸಲ್ಸ್ ಕಾಣಿಸುತ್ತೆ, ಸೊ ಅಲ್ಲಿ ಚುಚ್ಚುಮದ್ದಿನ ಮೂಲಕ ತೆಗೆದುಕೊಳ್ತಾರೆ. ಒಬ್ಬರು ಬಳಸೋ ಇಂಜೆಕ್ಷನನ್ನು, ಆ ನೀಡಲನ್ನು, ಸೂಜಿಯನ್ನು ಮತ್ತೆ ಇನ್ನೊಬ್ಬರು ಕೂಡ ಬಳಕೆ ಮಾಡ್ತಾ ಇದ್ದಿದ್ದು. ಹಾಗಾಗಿ ಸುಲಭವಾಗಿ ಇವರು HIV ಏಡ್ಸ್ ರೋಗಾಣು ಹರಡಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಲೈಂಗಿಕ ಸಂಪರ್ಕ ಬಹುತೇಕ ಕಡಿಮೆ, ಆದರೆ ನೀಡಲ್ಸ್ಗಳಿಂದ, ಸೂಜಿಯಿಂದ ವಿದ್ಯಾರ್ಥಿಗಳು ತಮ್ಮ ಪೋಷಕರು ಹಾಗೂ ಶಾಲೆಯ ಶಿಕ್ಷಕ ವೃಂದದ ಗಮನಕ್ಕೆ ಬರದೇ ಇರೋ ರೀತಿಯಲ್ಲಿ ಕದ್ದು ಮುಚ್ಚಿ ಡ್ರಗ್ಸ್ ತೆಗೆದುಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಅನೇಕ ಕಡೆಗಳಲ್ಲಿದೆ. ಪೊಲೀಸರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಏನು ಮಾಡ್ತಾರೆ, ಆ ವಿದ್ಯಾರ್ಥಿಗಳು ಬಂದಾಗ ಒಂದು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಪೊಲೀಸರ ಕಡೆನೇ ಕೊಟ್ಟು ಕಳಿಸ್ಬಿಡ್ತಾರೆ. ಪೊಲೀಸರು ಸುಮ್ಮನೆ ಸೈಡ್ಗೆ ಹೋಗ್ಬಿಡ್ತಾರೆ, ಕಾಸು ಸಿಕ್ಕರೆ ಸಾಕು, ಏನಾದರೂ ಮಾಡ್ಕೊಂಡು ಹೋಗಲಿ ಅನ್ನೋ. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ. ನಾಳೆ ನಿಮ್ಮ ಮಕ್ಕಳಿಗೂ ಹೀಗೆ ಆಗುತ್ತೆ. ನೀಡಲ್ಲು, ಸಿರಿಂಜ್ಗಳ ಲಭ್ಯತೆ ಕೂಡ ಕಡಿಮೆ ಇದೆ. ಹಾಗಾಗಿ ಒಬ್ಬರು ಬಳಕೆ ಮಾಡ್ಕೊಳ್ಳೋದು, ಏನಾಗುತ್ತೆ ಬಿಡು ಅಂಥೇಳಿ ಅದರ ಅರಿವೇ ಇರಲ್ಲ ಅವರಿಗೆ. ಇದೇನೋ ಆಗ್ಬಿಡುತ್ತೆ ಅಂತೇಳಿ, ಏನಾಗುತ್ತೆ ಬಿಡು ಚುಚ್ಕೊಳ್ಳೋಣ ಅಂತ ಹೇಳಿ. ಜೊತೆಗೆ ತಮ್ಮ ಸ್ನೇಹಿತರ ಜೊತೆಗೆ ಡ್ರಗ್ಸ್ ತೆಗೆದುಕೊಳ್ಳೋ ಕಾರಣ ಸಲುಗೆಯಿಂದ ಒಬ್ಬರ ಸಿರಿಂಜ್ ಮತ್ತೊಬ್ಬರು ಬಳಕೆ ಮಾಡ್ತಾ ಇರೋ ಕಾರಣ HIV ವೈರಾಣು ಅತಿ ಸುಲಭವಾಗಿ ಹರಡ್ತಾ ಇದೆ. ಹೀಗಾಗಿ ಈಗ ತ್ರಿಪುರಾ ಸರ್ಕಾರಕ್ಕೆ HIV ಹಾಗೂ ಏಡ್ಸ್ ಎಷ್ಟು ದೊಡ್ಡ ಸವಾಲಾಗಿದೆ, ಡ್ರಗ್ಸ್ ಕೂಡ ಅಷ್ಟೇ ದೊಡ್ಡ ಸವಾಲಾಗಿ ಅವರಿಗೆ ಪರಿಣಮಿಸಿದೆ. ಯಾಕೆ ಈ ಸುದ್ದಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ ಅಂತಂದರೆ, ಇದು ಒಂದು ಎಕ್ಸಾಂಪಲ್ ಅಷ್ಟೇ. ತ್ರಿಪುರಾದಲ್ಲಿ ಆಗಿರುವಂಥ ಅನಾಹುತ, ಮಹಾರಾಷ್ಟ್ರ ಹ್ಯೂಜ್ ಆಗಿ ಇಂಥದ್ದಾಗುತ್ತೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಅನೇಕರು ಸಿಗರೇಟ್ ಸೇರ್ತಾ ಇರ್ತೀರಾ, ಒಬ್ಬರು ಸಿಗರೇಟ್ ಸೇದಿದ್ದನ್ನು ಇನ್ನೊಬ್ಬರಿಗೆ ಕೊಡ್ತೀರಾ, ಅವ್ರು ಇನ್ನೊಬ್ಬರು ಸೇರ್ತಾರೆ, ಅವ್ರು ಕೊಟ್ಟಿದ್ದನ್ನು ಅವ್ರು ಸೇರ್ತಾರೆ. ಇದು ಸಾಮಾನ್ಯವಾಗಿ ನೀವು ಎಲ್ಲ ಮಾಡಿರ್ತೀರ, ಸಿಗರೇಟ್ ಸೇದೋರು ನೋಡಿದ್ರಿಂದ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ಡ್ರಗ್ಸ್ ತೆಗೆದುಕೊಳ್ಳುವಂತಹ ವಿಚಾರದಲ್ಲೂ ಕೂಡ ಇವನ್ನೆಲ್ಲ ತಗೊಳ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕುವಂಥ ಅಗತ್ಯತೆ ಬಹಳ ಇದೆ. ಪೊಲೀಸರು ಇದರಲ್ಲಿ ಮುತುವರ್ಜಿಯನ್ನು ವಹಿಸದೇ ಇದ್ದರೆ, ಪೋಷಕರು ನಿಮ್ಮ ಮಕ್ಕಳ ಬಗ್ಗೆ ಯೋಚನೆಯನ್ನು ಮಾಡದೇ ಇದ್ದರೆ, ಗಮನ ಹರಿಸದೇ ಇದ್ದರೆ
ನಾಳೆ ಫ್ಯೂಚರ್ ಇರೋದಿಲ್ಲ ಭಾರತಕ್ಕೆ. ದೇಶದ ಹಿತದೃಷ್ಟಿಯಿಂದ, ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ ದಯವಿಟ್ಟು ಪೋಷಕರು ಚೂರು ಗಮನ ಕೊಡಿ. ಏನು ಮಾಡ್ತಾ ಇದ್ದಾನೆ, ಏನಿಲ್ಲ, ಕಾಲೇಜಿಗೆ ಹೋದಂಥ ಟೈಮಲ್ಲಿ ಹೇಗಿರ್ತಾನೆ, ಚೂರು ಕಣ್ಣು ಹಾಯಿಸಿ. ಇಲ್ಲದೇ ಕಳ್ಕೊಳ್ತೀರ ಅಷ್ಟೇ. ಸ್ಯಾಡ್ ಪಾರ್ಟ್ ಅಂತ ಅನಿಸುತ್ತೆ. ಇವತ್ತು ಬಹಳ ಬೇಸರದಿಂದ ಈ ಸುದ್ದಿ, ಅಷ್ಟೇ ಕೋಪದಿಂದಲೂ ಕೂಡ ಸುದ್ದಿ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಒಂಥರ ಕೋಪ ನನಗೆ. ಯಾಕೆ ಅಂತಂದರೆ ಹೇಗೆ ಹೋಗ್ತಾ ಇದ್ದೀವಿ, ನಾವು ಯಾವ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಮುಂಚೆ ಎಲ್ಲ ವಿದ್ಯಾ ದೇಗುಲ ಅಂತ ಕೈ ಮುಗಿದು ಒಳಗಡೆಗೆ ಹೋಗಬೇಕು ಅಂತ ಹೇಳಿ. ಈಗ ಬಟ್ ಅಲ್ಲಿ ಹಂಗೆ ಆಗ್ತಾ ಇಲ್ಲ. ಟೀಚರ್ಸ್ಗಳು ಮಕ್ಕಳನ್ನು ಏನು ಕೇಳೋ ಹಾಗಿಲ್ಲ. ಏನಾದರೂ ಒಂದಿಷ್ಟು ಹೊಡೆದ್ರೆ ಸಾಕು ಪೇರೆಂಟ್ಸ್ಗಳು ಬಂದು ಕೇಳೋದು, ಏನು ಮಾತಾಡೋಗಿಲ್ಲ. ಅದಕ್ಕೆ ಕಾನೂನನ್ನು ತಂದಿಟ್ಟಿರೋದು. ಯಾವ ವಿಚಾರಗಳು ಕೂಡ ಶಿಕ್ಷಕರು ಏನು ಮಾಡೋ ಹಾಗಿಲ್ಲ. ಹಾಗಾಗಿ ಮಕ್ಕಳು ಹಾದಿಗೆ ಹೆಂಗೆ ಬರಬೇಕು. ಮಾತಿಗಿಂತ ದೊಣ್ಣೆ ಪೆಟ್ಟು ಸರಿಯಾಗಿ ದಾರಿಯನ್ನು ತರಕ್ಕಿರುತ್ತೆ ಒಂದು ಏಜ್ವರೆಗೂ ಕೂಡ. ಅದಾದ ಮೇಲೆ ಗುರು ಅಂತಂದರೆ ದೇವರ ಸಮಾನ, ಅವನಿಗೆ ಕೈ ಮುಗಿದು ಕೇಳ್ಕೊಳ್ಬೇಕು ಅನ್ನೋದಿರುತ್ತೆ. ಬಟ್ ಎಲ್ಲಿದೆ ಗುರುವಿಗೆ ಬೆಲೆ? ಅವೆಲ್ಲವೂ ಹೊರಟೋಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಹಳೆಯ ಪದ್ಧತಿ ಏನಿದೆ, ಗುರುಕುಲ ವ್ಯವಸ್ಥೆ, ಗುರುವನ್ನು ನೋಡೋದು, ದೇಗುಲ ರೀತಿಯಲ್ಲಿ ನೋಡೋದು, ವಾಪಸ್ ಬರದೇ ಇದ್ದರೆ ಈ ಮಾಡರ್ನ್ ಕಲ್ಚರ್, ನಾವು ವಿದೇಶಿ ಶಿಕ್ಷಣದ ನೀತಿಗಳನ್ನೆಲ್ಲ ಅಳವಡಿಸ್ಕೊಂಡಿರುವಂಥ ಪರಿಣಾಮವಾಗಿ ಇವತ್ತು ಯಾರು ಏನು ಕೇಳೋಂಗಾಗ್ಬಿಟ್ಟಿಲ್ಲ. ಇನ್ನೊಂದು ಕಡೆಗೆ ಕೊನೆಯದಾಗಿ ಹೇಳ್ತೀನಿ, ಶಿಕ್ಷಣ ವ್ಯವಸ್ಥೆಗಳು ಬಿಸ್ನೆಸ್ ಆಗಿರೋ ಪರಿಸ್ಥಿತಿಯಿಂದಾಗಿ ದುಡ್ಡಿದ್ದರೆ ಒಂದು ಸಾಕು, ಮಕ್ಕಳು ಏನಾದರೂ ಮಾಡ್ಕೊಂಡು ಹೋಗಲಿ. ದಯವಿಟ್ಟು ಶಿಕ್ಷಣ ಸಂಸ್ಥೆಗಳು ಕೂಡ ನಿಮ್ಮ ಕ್ಯಾಂಪಸ್ಗಳಲ್ಲಿ ಏನಾಗ್ತಾ ಇದೆ, ಒಂದು 10,000 ರೂಪಾಯಿ 20,000 ರೂಪಾಯಿ ಎಕ್ಸ್ಟ್ರಾನೇ ಹೋಗಲಿ, ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಿಸಿ, ಸ್ಟ್ರಿಕ್ಟಾಗಿ ಮಾಡಿಸಿ, CC ಕ್ಯಾಮ್ರಾಗಳನ್ನು ಹಾಕಿ, ಎಲ್ಲ ಕಡೆಗೂ ಕಾಣಿಸ್ಬೇಕು. 1 ಇಂಚು ಜಾಗವು ಕೂಡ ನಿಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾಣದೇ ಇರುವಂಥ ಜಾಗಗಳಿರಬಾರ್ದು, ಎಲ್ಲವೂ ಕೂಡ ಕಾಣಬೇಕು. ಅಲ್ಲಿರುವಂಥ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗಮನಿಸಿ. ಇಲ್ಲೇ ಇದ್ದರೆ ಕಳ್ಕೊಳ್ತೀವಿ ಅಷ್ಟೆ. ಕಣ್ಣು ಮುಂದೆನೇ ಕಳ್ಕೊಳ್ಳೋಕ್ಕೆ ಶುರು ಮಾಡಿದ್ದೀವಿ, ಇನ್ನೂ ಹೆಚ್ಚು ಕಳ್ಕೊಳ್ತೀವಿ. ದಟ್ಸ್ ಆಲ್. ಸೊ ಇಲ್ಲಿಗೆ ಇವತ್ತು ಈ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ಸುದ್ದಿ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಮತ್ತೊಂದಿಷ್ಟು ಎಚ್ಚರ ಇರಬಹುದು ಅಥವಾ ಒಂದಿಷ್ಟು ವಿಶೇಷವಾಗಿರುವಂಥ ಸುದ್ದಿ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಹೋಗ್ಬಿಟ್ಟು ಬರ್ತೀನಿ. ಧನ್ಯವಾದ.